ನಮಸ್ಕಾರ ಕರ್ನಾಟಕ, ನಮಸ್ಕಾರ ಇಂಡಿಯಾ. ಏನು ವಿಶೇಷವಾಗಿ ನಮ್ಮ ಬೆಂಗಳೂರು ಫೌಂಡೇಶನ್ ಅವರು ಸರಿಸುಮಾರು 14 ವಸಂತದಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಹನೀಯರನ್ನ ಕರೆಸಿ ಗುರುತಿಸಿ ಒಂದು ಹಾನರಿಂಗ್ ಮಾಡುವಂತ ಒಂದು ಕಾರ್ಯಕ್ರಮ ತುಂಬಾ ವರ್ಷದಿಂದ ವರ್ಷಕ್ಕೆ ಯಶಸ್ವಿಯಾಗಿ ಜರುಗ್ತಾ ಬರ್ತಾ ಇದೆ. ಅದೇ ತರನೇ ಇವತ್ತು ಈ ವರ್ಷ ಈ ಸಾಲಿನ ಪ್ರಸ್ತುತ ಸೋಷಿಯಲ್ ಸರ್ವಿಸ್ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ದೇಶ ವಿದೇಶಗಳಲ್ಲಿ ತಮ್ಮದೇ ಆದ ಹೆಸರುವಾಸಿಯಾಗಿರುವಂತ ಸುಶೀಲಮ್ಮನವರು ನಿಸ್ವಾರ್ಥ ಸೇವೆಗೆ, ಸಮಾಜದ ಏಳಿಗೆಗೆ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಹಲವಾರು ವಸಂತಗಳಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ಇವತ್ತು ನಿಮ್ಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ ಸಿಕ್ಕಿದೆ, ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಮ್ಮ? ನಮ್ಮ ಬೆಂಗಳೂರು ಫೌಂಡೇಶನ್ಸ್ ಅವರು ನಿಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅದವರು ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಓಕೆ. ನಾವು ಅಪ್ಲೈಯೂ ಮಾಡಿಲ್ಲ. ಓಕೆ. ನಮ್ಮ ಬೆಂಗಳೂರು ಪ್ರಶಸ್ತಿ ಅದೇ ಒಂದು ನಮ್ಮ ಬೆಂಗಳೂರು ಅಂತ ಹೇಳಿದ್ರಲ್ಲ, ಅದು ಬಹಳ ಖುಷಿ ಆಯ್ತು. ನಮ್ಮ ಬೆಂಗಳೂರು ಫೌಂಡೇಶನ್ ಅದರಲ್ಲೇ ಪ್ರತಿ ವರ್ಷ 14 ವಸಂತ ಇದಾಗಿದೆ, ಇದು 15 ಅನ್ಸುತ್ತೆ. ಸೊ ಇದರಲ್ಲಿ ಆಯ್ಕೆ ನಮ್ಗೆದ್ದು ಕೊನೆ ಮೂಮೆಂಟಲ್ಲಿ ಮತ್ತೆ ಯಾರ್ಯಾರು ಬರ್ತಾರೆ ಏನು ಒಂದು ಗೊತ್ತಿರಲಿಲ್ಲ. ಸೊ ಅಲ್ಲಿ ಬಂದಾಗ ನಮ್ಗಲ್ಲಿ ಯಾರ್ಯಾರು ಬಂದಿದ್ದು ಅಂತ ಗೊತ್ತಾಯ್ತು. ಅದರಲ್ಲಿ ಒಬ್ಬರು ಅನಿತಾ ರೆಡ್ಡಿಯವರು, ಅವ್ರು ನಮ್ಮ ಪರಿಚಯದವರೇ ತುಂಬ ವರ್ಷದಿಂದನು. ಉಷಾ ಅನಿಸುತ್ತಲ್ಲ, ಅಲೆಕ್ಸಾಂಡರ್ ಅಲ್ಲ, ಅವರೆಲ್ಲ ಸುಮಾರು ಜನ ಪರಿಚಯ ಇತ್ತು, ಟೀಮ್ ಅವರು. ಆಮೇಲೆ ಇದು ಮೆಡಿಕಲ್ ಕಿಟ್ ಕೊಟ್ರಲ್ಲ, ಒಂದು ಯಂಗ್ ಹುಡುಗ, ಆ ಹುಡುಗ ನಮ್ಮಲ್ಲಿ ಬಂದಿದ್ರು. ಅಲ್ಲಿ ಬಂದ ತಕ್ಷಣ ಅವ್ರಿಗೆ ಖುಷಿ ಆಯ್ತು. ನಂಗೆ ಆ ಚಿಕ್ಕ ಹುಡುಗಿಗೆ ಕೆಲಸ ಮಾಡಿದಾಗ ಕೊಟ್ರಲ್ಲ ಅನ್ನೋದೊಂದು ಬಹಳ ಖುಷಿ ಆಯ್ತು. ನಿಮ್ಮ ಕಡೆ ವತಿಯಿಂದ ಅಂದ್ರೆ ಸಮಾಜಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಸಂದೇಶ, ನಿಮ್ಮ ಒಂದು ಸರ್ವಿಸ್ ಯಾವ ತರ ಮುಂದುವರೆದಿದೆ? ಇವತ್ತು ನೀವು ಬಂದಿದ್ದೀರಿ, ಗೌರಿ ಮತ್ತೆ ಗಣೇಶ ಹಬ್ಬದ ಒಂದು ಶುಭಾಶಯನ ಎಲ್ಲ ಜನತೆಗೆ ನಾನು ಕೇಳ್ಕೊಳ್ತೀನಿ, ಶುಭಾಶಯನ ಅರ್ಪಿಸ್ತೇನೆ ನಾನು ಅವ್ರಿಗೆಲ್ರಿಗೂ ಅಂತ. ಸೊ ಈ ಇದರಲ್ಲಿ ಇವತ್ತು ನೀವು ಆಕಸ್ಮಿಕವಾಗಿ ನೀವು ಬಂದಿದ್ದೀರಿ, ಗೊತ್ತಿಲ್ಲ ನಮಗೆ. ಶ್ರೀದೇವಿ ಮೇಡಮ್ ಹೇಳಿದ್ರು, ಅಮ್ಮ ಬಂದಿದ್ದಾರೆ ಅವರೆಲ್ಲ ಅಂತ ಅಂದ್ಬಿಟ್ಟು ಅಂತ. ಸೊ ಬರಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ. ಆದರೆ ಇವರು ಆಯ್ಕೆ ಮಾಡಿದ್ದು, ನಾವು ಅಪ್ಲಿಕೇಶನ್ ಹಾಕಿಲ್ಲ, 10,000 ಅಪ್ಲಿಕೇಶನ್ ಬಂದಿದ್ದರಲ್ಲಿ ಆಂಕರಿಂಗ್ ಮಾಡೋದಲ್ಲ, ಅವ್ರು ಹೇಳ್ತಾ ಇದಿರೋದು ಬಂದಿತ್ತು. ಭಾವನಾ ಅನಿಸುತ್ತೆ ಅವರು ಇದರಲ್ಲಿ ಆಯ್ಕೆ ಮಾಡಿದ್ದು. 10,000ದಲ್ಲಿ ಬರೀ 5-6 ಜನಕ್ಕೆ ಸೆಲೆಕ್ಟ್ ಮಾಡ್ಬೇಕಂದ್ರೆ